ಅಲ್ಲ ನಿಮ್ ಕುಟುಂಬಕ್ಕೆ ಯಾರಾದ್ರೂ ಕೊಟ್ರೆ ನಾವು ಬೇರೆ ಪಕ್ಷಕ್ಕೆ ವೋಟ್ ಹಾಕ್ತೀವಿ ಅಂತ ಬಂದ ತಕ್ಷಣ ಮುಸ್ಲಿಮ್ಸ್ ಹೇಳ್ತಾರೆ ನೋಟ್ ಹಾಕ್ತೀವಿ, ಯಾವ್ದೇ ಕಾರಣಕ್ಕೂ ಕೂಡ ನಿಮ್ ಕುಟುಂಬಕ್ಕೆ ಟಿಕೆಟ್ ಕೊಡಕ್ ಬಿಡಲ್ಲ ಅಂತ ಹೇಳ್ತಾರೆ. ನೋಡಪ್ಪ ಇನ್ನು ಟೈಮ್ ಐತಿ. ಈಗ ಅವ್ರಿಗೆ ಕೊಟ್ರೆ ನಾವು ಮಾಡ್ತೇವಿ, ಅವ್ರು ನಮಗೆ ಕೊಟ್ರೆ ಅವ್ರು ಮಾಡ್ಬೇಕು. ಮತ್ತೆ ಟಿಕೆಟ್ ಒಬ್ರಿಗೆ ಅಲ್ಲಿ ಕೊಡೋದು. ಮೊನ್ನೆ ಮೀಟಿಂಗ್ ಅಲ್ಲಿ ಬಂದಂತ ಕೆಲವೊಂದಷ್ಟು ಮುಸ್ಲಿಂ ಮುಖಂಡರಿಗೆ ನಿಮ್ ಗಿರಾವ್ ಹಾಕುವಂತ ಕೆಲಸ, ತರಾಟೆ ತಗುವಂತ ಕೆಲಸ ಇರ್ತಾರೆ ಇಲ್ಲಿ. ಅಂಜುಮನ್ ಕಮಿಟೀಸ್ ನೋಡು, ಅವ್ರ ಇಂಟರ್ನಲ್ ಅದು, ಅವ್ರ ಇಂಟರ್ನಲ್ ಪಾಲಿಟಿಕ್ಸ್. ಅದರಲ್ಲಿ ಮುಖ್ಯವಾಗಿ ದಾದು ಸೇಟು ತಂಜೀಮ್ದು ಎಲೆಕ್ಷನ್ ನಡೀತು. ಅದ್ರಾಗ ಯಾರ್ಯಾರು ಗೆದ್ದಾರ ಏನಿಲ್ಲ ಅದು ವೈಯಕ್ತಿಕ ವಿಚಾರಗಳು. ಅದ್ರ ಬಗ್ಗೆ ನಾನು ತಲೆ ಹಾಕೋದು ಇಲ್ಲ, ಹಾಕ್ಲು ಬಾರದು. ಅದು ಅದರಲ್ಲಿ ಎಲೆಕ್ಷನ್ನಾಗ ದಾದು ಸೇಟ್ ಕಡೆ ಗೆದ್ರು, ಇವ್ರು ಸೋತರು, ಅವೆಲ್ಲ ಇದಾವೆ. ಅದಕ್ಕೆ ಅವನ್ನೆಲ್ಲ ನಾವ್ಯಾಕೆ ಮಾತಾಡ್ಬೇಕು? ಏನಂದ್ರೆ ಅಂದ್ರೆ ಕೆಲವೊಬ್ರು ಮೊನ್ನೆ ಗಲಾಟೆ ಮಾಡಿದಾಗ ಕೆಲವೊಬ್ರು ನಿಮ್ ಪಕ್ಷದವರೇ ಅಲ್ಲ ಅಂತ ಹೇಳಿದ್ರಲ್ಲ ಸರ್. ಹೌದು, ಆತರ ಸ್ವಲ್ಪ ಜನ ನಮ್ಮ ಪಕ್ಷದವರಲ್ಲ. ಈಗ ದಳದಿಂದ ಬಂದಾರ ಅದಾರ, ದಳದಾಗ ಮಾಡ್ದಾರ ಅದಾರ. ನಮ್ಮ ಪಕ್ಷದವ್ರು ಯಾರು ಅಂತಾರ ಯಾರು ಕಾಣ್ಲಿಲ್ಲಪ್ಪ. ನಮ್ಮ ಪಕ್ಷದವರು ಅದು ಇರ್ಬೋದು, ಹೇಳಕ್ ಬರಲ್ಲ. ಯಾಕಂದ್ರೆ ಹಿಂದೆ ಮುಂಚೆ ನಿಂತ್ಕೊಂಡ್ ಮಾಡ್ತಿದ್ರು, ಈ ಸತಿ ಓಪನ್ ಆಗಿ ಮಾಡಿರ್ಬೋದು, ಒಂದ್ ಸ್ವಲ್ಪ ಪವರ್ ಬಂದಿರ್ಬೋದು. ಸರ್, ವಿಜಯಪುರದಲ್ಲಿ ಮುಸ್ಲಿಂ ಮುಖಂಡರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಒತ್ತಾಯ ನೋಡಪ್ಪ, ನಾವೇನ್ ಬೇಡ ಅಂತಿಲ್ಲ. ಕೊಟ್ರು ಸಂತೋಷ, ಕೊಡ್ಲಿಲ್ದ್ರು ಸಂತೋಷ. ಗೆಲ್ಲ ಕ್ಯಾಂಡಿಡೇಟ್ ಬೇಕು ನಮಗೆ, ಅಷ್ಟೇ. ಗೆಲ್ಬೇಕು, ಪಕ್ಷ ಗೆಲ್ಬೇಕು, ಆ ರೀತಿ. ಮೊನ್ನೆ ನಡೆದ ಸಭೆಯಲ್ಲಿ ಹೇಳಿದ್ರಿ ಸರ್, ನಾವು ಸ್ನೇಹಿತರು ಈ ಯೋಚನೆದಲ್ಲಿ ಅವಾಗ ಮಾತಾಡ್ತಿದ್ರು. ಈಗ ಉದಾಹರಣೆಪ್ಪ, ಈಗ ನೀವು ಇವ್ರನ್ನ ಕೇಳಿದ್ರಿ, ಯಾರಿಗೆ ಬಿಜೆಪಿ ಯತ್ನಾಳು ನಾನು ಸ್ನೇಹಿತರು ಬಿಡ ಒಂದೇನು ಅಂದೆ. ಅಂದ್ರೆ ಹಂಗ ಅಂದಿದ್ ಕೂಡ ಕ್ವಶನ್ ಅನ್ನೋದು. ಈಗ ದಾವಣಗೆರೆ ಭಾಷೆನೇ ಹಂಗೈತಪ್ಪ, ಜವಾರಿ ಭಾಷೆ ಐತಿ. ಈಗ ಪಾಪ ಮೊನ್ನೆ ದಿವಸ ನನಗೆ ಮದುವೆ ಕರೆದ್ರು, ಯಾರು ಯತ್ನಾಳೆ. ಅದು ಬೇರೆ, ಪಾರ್ಟಿ ವಿಚಾರ ಬೇರೆ. ಸರ್, ಒಂದು ವಿಚಾರ ಅಲ್ಲಿ ಏನಾಯ್ತಂದ್ರೆ, ಗಂಧಲದಲ್ಲಿ 500 ರೂಪಾಯಿ ಕೊಟ್ರೆ ನೀವು ನಮಗೆ ಓಟ್ ಹಾಕ್ತೀರಿ ಅನ್ನೋ ಮಾತನ್ನ ಹೇಳಿದ್ರು. ಸುಳ್ಳು ಯಾರು ಮಾತಾಡಿಲ್ಲ. ನಾನು ಅದನ್ನ ನೀವು ಹೇಳಿದ್ ವಾಟ್ಸಪ್ ನ ನೋಡಿದೆ. ಇವೆಲ್ಲ ಆಗ್ಲೇ ಹೇಳಿದ್ರಲ್ಲ, ಅದು ಏನಂತ ಹೇಳಿದ್ರು ಅಲ್ಲ, ಏನೋ ಹೇಳಿದ್ರಲ್ಲ ಅವ್ರು. ಸುಮ್ನೆ ಪಾಪ ಅವ್ರ ಮ್ಯಾಗ ಯಾಕೆ ಹೇಳ್ತಾರೆ. ಈಗ ಇಲ್ಲಿ ಜೊತೆಗೆ ಅದಾರಪ್ಪ, ಈಗ ಗಣೇಶ್ ಅದನ್ನ, ಗಣೇಶ್ ಹಂಗ ಅಂದ್ರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.